ಹೊಡೆದು ಅವನಿಗೆ ಕಾನ್ಸ್ಟೇಬಲ್ ಹೊಡೆದ್ನಲ್ಲ, ಹೊಡೆದ ತಕ್ಷಣ ಕಲ್ಲು ವೀರಪ್ಪನ ಮೈಗೆಲ್ಲ ಚುಚ್ಚಿದ್ರೆ ಅಣ್ಣನಿಗೆ ಏಟು ಬೀಳ್ತು, ನಿಲ್ಲಿಸ್ಬಿಟ್ಟು ಅಂದ್ಬಿಟ್ಟು ಹಿಂದೆ ಆಗ ಅರಸು ಆ ರೋಡೇ ನೋಡಿಲ್ಲ. ಅವರು ಜೀಪ್ನ ಹಿಂದಕ್ಕೆ ತಗೊಂಡೋಗಿ ತಮಿಳ್ನಾಡು ದಾಟಿಸಿ ತಮಿಳ್ನಾಡಿಗೆ ಅಡ್ಮಿಟ್ ಹೋಗಿ ಬಾಡಿಗಳು ಅಲ್ಲಿ ಇಲ್ಲಿ ಬಿದ್ದಿತ್ತು. ನಾವು ನೈಟ್ ಹೋಗ್ನಿಲ್ಲ ನೀವು? ಬೆಳಗ್ಗೆ ಹೋಗಿ ನೋಡೋ ಗಂಟ ಬಾಡಿಗಳು ಎತ್ಕೊಬಂದು. ನೈಟ್ ಆಗಿ ನೀವು ಬೆಳಗ್ಗೆ ಎತ್ತಿದ್ದ ಬಾಡಿನ? ಬೆಳಗ್ಗೆ ಇಂಟಿಮೇಷನ್ ನಮ್ಗೆ ಗೊತ್ತೇ ಇಲ್ವಲ್ಲ, ಹಂಗಾಗ್ಬಿಟ್ಟು ತಮಿಳ್ನಾಡು ಪೇಪರ್ ಬಂತು. ಇಮಿಡಿಯೇಟ್ ತಮಿಳ್ನಾಡು ಪೇಪರ್ ಬಂದಿತ್ತು. ಕರ್ನಾಟಕದಲ್ಲಿ ತಮಿಳ್ ಪೇಪರ್ ನಮ್ಗೆ ಅಲ್ಲಿ ಕರ್ನಾಟಕ ಪೇಪರೇ ಗೊತ್ತಿಲ್ವಲ್ಲ. ಗೋಪಿನಾಥ್ ಯಾರು ಪೇಪರ್ ತಂದ ಅದು ಕರ್ನಾಟಕ ತಮಿಳ್ನಾಡು ಪೇಪರ್ ಅವ್ರು ಓದೋದು ಗಿದೋದು ಎಲ್ಲ. ಇವಾಗ್ಲೂ ಅಷ್ಟೇ, ಈಗಲೂ ಅಷ್ಟೇ ಅಲ್ಲ, ತಮಿಳೇ ಮಾತಾಡೋದಕ್ಕೆ ಕನ್ನಡನೂ ಮಾತಾಡ್ತಾರೆ. ಹಿಂಗಾಗ್ಬಿಟ್ರು ಗೊತ್ತಾಯ್ತು, ಹೋಗಂಟ ಸಿಕ್ತು ತಂತು. ಆಗ ದೊಡ್ಡ ಇನ್ನೂ ಕತ್ಕೊ. ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗಿದ್ದೆ ಅವಾಗ ಬೆಳಗ್ಗೆ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ, ಹಂಗಾರೆ ಗೋಪಿನಾಥಮ್ಮ ಅವ್ರಿಗೂ ಗೊತ್ತಿರಲಿಲ್ಲ? ಗೋಪಿನಾಥ್ ಗೊತ್ತೇ ಇಲ್ಲ. ದಿನೇಶ್ ಓದ್ ಗೊತ್ತು, ನೆಕ್ಸ್ಟ್ ಫೈರಿಂಗ್ ಆಯ್ತು ಅಂತ ಗೊತ್ತು. ನೈಟ್ ಎಲ್ಲೂ ಹೋಗೋದು ಯಾರೂ ಇಲ್ಲಲ್ಲ, ಇನ್ನೂ ನಮಗೆ ಯಾರೂ ಇದಿರಲಿಲ್ಲ. ಆಮೇಲೆ ಅದು ಸತ್ತ ಮೇಲೆ ಬಾಡಿ ಬತ್ತು ಹೊಟ್ಟೋಯ್ತು. ಆಮೇಲೆ ಸರ್ಕಾರ ಇನ್ನೂ ಕಣ್ಣು ಬಿದ್ದು ಹೆಲಿಕಾಪ್ಟರ್ ಕೊಟ್ಟರು ವೀರಪ್ಪನ ಬಾಂಬಾಕೆಗೆ ಅಂತ. ಹೆಲಿಕಾಪ್ಟರ್ ಎಲ್ಲ ಸುತ್ತು ಎಲ್ಲ ಮಾಡ್ತು, ಏನೋ ಬಂತು. ಅದು 2 ಜನ 3 ಜನ ಸುತ್ತಾಕ ಹೊಂಟೋದ್ರು ಅಷ್ಟೇ. ನಾವು ಅಲ್ಲೇ ಇರಬೇಕು. ಆಗ ಸಬ್ ಇನ್ಸ್ಪೆಕ್ಟರ್ಗಳು ಜಾಸ್ತಿ ಹಾಕೋದು. ಆಗ ಚಿಕ್ಕಮಂಗ್ಳೂರಲ್ಲಿ ಚಾಮರಾಜನಗರದಲ್ಲಿದ್ದ DFನ ಚಿಕ್ಕಮಂಗ್ಳೂರಲ್ಲಿದ್ದರು ಶ್ರೀನಿವಾಸ. ಹತ್ಯೆ ಆದ್ರಲ್ಲ ಅವರು. ಅವ್ರು ಓದೋದ್ ಕಡೆ ಎಲ್ಲ ಬರೀ ದೇವಸ್ಥಾನವೇ. ಚಾಮರಾಜನಗರಕ್ಕೆ ಹೋದ ದೇವಸ್ಥಾನ, ಚಿಕ್ಕಮಂಗ್ಳೂರು ದೇವಸ್ಥಾನ, ಜನ ಕ್ವಾರ್ಟರ್ಸ್ ಕಟ್ಸೋದು. ಹಿಂಗಾಗ್ಬಿಟ್ಟು ಅಲ್ಲಿಂದ ಇವ್ರಿಗೆ ಎಲ್ಲಿಗೆ ಗೋಪಿನಾಥ್ಗೆ ಸ್ಪೆಷಲ್ ಡ್ಯೂಟಿಗೆ ಇವ್ರು ಬಂದ ಮೇಲೆ ಮೇಡಮ್ ಅಂತ ಶ್ರೀನಿವಾಸ್ ಸಾಹೇಬರು ಹತ್ಯೆ ಆಗಿದ್ರು ಸರಿ, ನಮಗೆ ಒಂದು 30 ಜನ 40 ಜನ ಸ್ಟಾಫ್ ಇದ್ದು ಅನ್ನ ಹಾಕೋರು 2 ವರ್ಷ. ನಮಗೆ ಬಹಳ ಕಾರ್ಯಾಚರಣೆ ಮಾಡೋದು. ಹಿಡಿದು ಅಲ್ಲಿ ನಮ್ಮ ಆಲ್ಬಮ್ ಇದೆ ನೋಡಿ, ಒಂದು 50-100 ಗನ್ ಸಿಕ್, ಒಂದು 20-30 ಜನ ಸ್ವಲ್ಪ ಜನ ಸರೆಂಡರ್ ಹಿಡಿದು ನಾವು ಎಲ್ಲ ಮುಗಿತಾ ಬತ್. ಊರ್ಲಿ ದೇವಸ್ಥಾನ ಮಾರಿಯಮ್ಮನ ದೇವಸ್ಥಾನ ಕಟ್ಟಿಸ್. ಮಾರಿಯಮ್ಮನ ದೇವಸ್ಥಾನ ಕಟ್ಟುವಾಗ ಅಲ್ಲಿ ಕತೆ ಹೇಳಿದ್ರು ಯಜಮಾನರುಗಳು. ಆ ಲಿಂಗನ ಹಳೆ ಲಿಂಗ ಇತ್ತಲ್ಲ, ಕಿತ್ತು ಒಳೆ ಬಿಟ್ಬಿಟ್ರಂತ DF. ಸರ್ ಬಿಡಬೇಡಿ, ಹಳೆ ಲಿಂಗ ಇದು ದೇವರು, ಹೊಸದ್ ಚೆನ್ನಾಗಿರೋದು ಮಾಡಿಸ್ತೀವಿ ಅಂದ್ಬಿಟ್ಟು ಆ ದೇವಸ್ಥಾನ ಕಟ್ಟಿಸಿದ್ರು. ಮಾರಿ ಹಬ್ಬ ಮಾಡಿದ್ರು, ಕುಣಿದ್ರು, ಅದ್ದೂರಿಯಾಗಿ ಮಾಡಿ ಎಲ್ಲನೂ ಮಾಡಿ ಅದ್ದೂರಿ ಎಲ್ಲ ಇದು ಮಾಡಿ ಎಲ್ಲ ಶ್ರೀನಿವಾಸ ಸಾಹೇಬರು ಹಾಕಿದ್ರು ಸ್ಪೆಷಲ್ ಎಲ್ಲ ಹಿಡಿದು. ನಾವು ಬಿಪಿನ್ ಗೋಪಾಲಕೃಷ್ಣ ಮೈಸೂರು ಒಳ್ಳೆ ಆಫೀಸರ್. ಅವರು ಆಂಧ್ರದವರು, ಇವರು ಆಂಧ್ರದವ್ರೆ. ಚೆನ್ನಾಗಿ ನಡೀತು ಕಾರ್ಯಾಚರಣೆ. ಇವರು ಕಂಟ್ರೋಲ್. ಆಗ KV ಶೆಟ್ಟಿ KV ಶೆಟ್ಟಿ ಮಿಲಿಟರಿ ಮ್ಯಾನ್ ಅಂತ. ಅವ್ರನ್ನ DFO ಶ್ರೀನಿವಾಸ್ಗೆ ಬೇಡ ಅಂದ್ರು 10 ಜನ ಜೊತೆಲಿ ಇರಬೇಕು ಸಬ್ ಇನ್ಸ್ಪೆಕ್ಟರ್. ಅವ್ರು ಹಿಂದ್ಗಡೆ ಹೋಗ್ಬೇಕು, ಬೇಡ ಅಂದ್ರೆ ಕರ್ಕೊಂಡು ಹೋಗ್ಬೇಕು. ಈ ಶ್ರೀನಿವಾಸ ಸಾಹೇಬ್ರು ಇದ್ರೆ ಕಾಚ ಕಟ್ಕೊಂಡೆ ಹೊಂಟೋಗೋರು, ಲುಂಗಿ ಹಾಕೊಂಡೆ ಹೊಂಟೋಗೋರು. ಒಂಥರ ಸಾಧು ಆಫೀಸರ್ ಅಂತಲೇ ಗೊತ್ತಾಗ್ತಾನಿಲ್ಲ. ದಾಡಿ ಬಿಟ್ಕೊಂಡು ನಮ್ಮನ್ನೆಲ್ಲ ಸುತ್ತಿಸ್ತರು. ತಮಿಳ್ನಾಡೆಲ್ಲ ಬೆಳಗಾನ ಹೋಯ್ತಿದ್ನು, ಜಲ್ಲಿಪಾಳ್ಯ ಅವುಗೆ ದೊಡ್ಡ ಕತೆ ಹೇಳಿದ್ರೆ ಅದೇನೋ ನನ್ನೇ ವೀರಪ್ಪ ಅಂತಿದ್ರು. ನಾನು ಹಂಗೆ ವೀರಪ್ಪನಿಗೆ ಮೀಸ ಬಿಟ್ಟಿದ್ದೆ. ಅದು ದೊಡ್ಡ ಕತೆ. ಹಿಂಗೆ ಆಗುವಾಗ ಇವ್ರು ಬಂದು ಕಾರ್ಯಾಚರಣೆ ಮಾಡಿ ಊರು ರೋಡ್ ಮಾಡಿಸ್ತರು, ಮನೆ ಕಟ್ಟಿಸ್ತರು. ಅಲ್ಲಿ ಈಗ ಇದಾಗಿದೆ, ಸ್ಕೂಲ್ ಆಗಿದೆ, ದೊಡ್ಡ ಸ್ಕೂಲ್. ಆಗ ಪ್ರೈಮರಿ ಸ್ಕೂಲು. ಅಲ್ಲಿ ಒಂದು ಹುತ್ತ ಇತ್ತು. ಆ ಹುತ್ತನ್ನೆಲ್ಲ ಕಿತ್ತಾಕಿ ಒಂದು ನಾವು ಪೊಲೀಸ್ ಜೊತೆಲಿ ಊಟ ಮಾಡೋಕ್ಕಾಗಲ್ಲ, ನಮ್ದೇ ಸಪರೇಟ್ ಇರೋಂತ ಕಟ್ಟಿಸ್ರು. ಇವರು ಕಟ್ಟಿಸ್ಬಿಟ್ಟು ಕಾರ್ಯಾಚರಣೆ ನಡೀತಾ ಇತ್ತು. ಸ್ವಲ್ಪ ಜನ ಹಿಡಿದ್ರು. ಮಾರಿಯಪ್ಪನ್ ಸಿಕ್ಕದ. ಮಾರಿಯಪ್ಪನ್ ಕರ್ಕ ಬರ್ಬೇಕಾದ್ರೆ ಅವನೇ ಆನೆ ಹೊಡಿತಿದ್ದವ. ಮಾರಿಯಪ್ಪನ ಆನೆ ಹೊಡಿತಿದ್ದವ ಮಾರಿಯಪ್ಪ.